ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 100ಕ್ಕೆ 100 ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಯ ಒಂದು ಆನ್ಸರ್ ಶೀಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ಒಂದು ಆನ್ಸರ್ ಶೀಟನ್ನು ನೋಡೋದ್ರಿಂದ ಸೊ ನಿಮಗೆ ಯಾವ ರೀತಿಯ ಆನ್ಸರ್ಸ್ ಬರೀಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಮತ್ತು ಸೋಷಲಲ್ಲಿ ಏನೆಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕು ಟು 100 ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದು ಯಾವ ಫಸ್ಟ್ ಇಲ್ಲಿ ಸಬ್ಜೆಕ್ಟನ್ನು ಬರೀಬೇಕು, ಮಾಧ್ಯಮವನ್ನು ಬರೀಬೇಕು, ವಿಷಯದ ಸಂಕೇತ ಬರೀಬೇಕು. ತದನಂತರ ನೀವು ಎಷ್ಟು ಪುಟಗಳಲ್ಲಿ ಆನ್ಸರ್ ಮಾಡಿರ್ತೀರ ಅದನ್ನು ಬರಿಬೇಕು, ಅಥವಾ ಹೆಚ್ಚುವರಿ ಪುಟಗಳನ್ನ ತಗೊಂಡಿದ್ರು ಸಹ ಇಲ್ಲಿ ಹಾಕಿ ಟೋಟಲ್ ಮಾಡಿ ಬರಿಬೇಕಾಗ್ತದೆ. ಸೊ ಅದಷ್ಟು ನಿಮ್ಮ ಕೆಲಸ ಆಗಿರ್ತದೆ. ನೆಕ್ಸ್ಟ್ ನೀವು ಇಲ್ಲಿ ಆನ್ಸರ್ಸನ್ನು ಬರೀಲಿಕ್ಕೆ ಬಂದಾಗ ಸೊ ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಕ್ವಶನ್ ಫಸ್ಟ್ ಮೇನಲ್ಲಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಕ್ವಶನ್ ನಂಬರನ್ನು ಹಾಕಿ ಆಪ್ಷನನ್ನು ಹಾಕಿ ಆನ್ಸರನ್ನು ಬರೀರಿ. ಸೊ ಪ್ರತಿ ಆನ್ಸರ್ ಆದಮೇಲೆ ಒಂದೊಂದು ಲೈನನ್ನು ಬಿಡಿ. ಸೊ ನೀವು MCQನ ಬರೀಬೇಕಾದ್ರೆ ಎಕ್ಸಾಕ್ಟ್ ಆನ್ಸರ್ನ ಬರೀರಿ, ಏಕೆಂದರೆ ಸೊ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಇದ್ದೀವಿ. ಸೊ ಫಸ್ಟ್ ಪೇಜಲ್ಲಿ ನೀವು ಕಾಟ್ ಮಾಡಿ ಮತ್ತೆ ಬರೆಯೋದು ಅದು ಸರಿ ಆಗೋದಿಲ್ಲ. ಹಾಗಾಗಿ ನಿಮಗೆ ಇಲ್ಲ ನನಗೆ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಜಸ್ಟ್ ಕ್ವಶನ್ ನಂಬರನ್ನು ಹಾಕಿ ಆನ್ಸರ್ಗೆ ಸ್ಪೇಸನ್ನಾದರೂ ಬಿಟ್ಟಿರಿ. ಆನಂತರ ನೀವು ಎಕ್ಸಾಮ್ ಬೇಗ ಬರ್ದಾಯಿತು ಅಂದರೆ ಸೊ ಜಸ್ಟ್ ಒಂದು ನೀವು ಥಿಂಕ್ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದೇ ಆನ್ಸರ್ಗೆ ಹೆಚ್ಚು ನೀವು ಥಿಂಕ್ ಮಾಡ್ತಾ ಹೋದರೆ ತುಂಬ ಟೈಮನ್ನು ಕನ್ಸ್ಯೂಮ್ ಆಗಿಬಿಡುತ್ತೆ. ಹಾಗಾಗಿ ಲಾಂಗ್ ಆನ್ಸರ್ಸ್ನ ಬರಲಿಕ್ಕಾಗಲ್ಲ. ಸೊ ಒಂದು ನಿಮ್ಗೆ ಏನಂತ ಹೇಳೋದಂದರೆ ಈ 4 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಮಕ್ಕಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏಕೆಂದರೆ ಈ 3 ಎಕ್ಸಾಮ್ಗಳಲ್ಲಿ ನಾವು ನೋಡಿದ್ದೀವಿ ಮಕ್ಕಳ. ಸೊ ಆಲ್ಮೋಸ್ಟ್ ಏನು ಮಾಡಿದ್ದಾರೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನಿಮ್ಮ ಪ್ರಿಪ್ರೇಟ್ರಿ ಪೇಪರಿಂದಲೇ ಬಂದಿರೋವಂಥದ್ದು. ಹಾಗಾಗಿ ಹೆಚ್ಚು ಕಾನ್ಸಂಟ್ರೇಷನನ್ನು ಅದನ್ನು ಮಾಡ್ಕೊಳ್ಳಿ. ಫಸ್ಟ್ ಅವೆಲ್ಲವನ್ನು ಕಂಪ್ಲೀಟಾಗಿ ಕಲ್ತ್ಕೊಂಡಿರಿ. ಹಾಗಾಗಿ ನಿಮಗೆ ನಾಳೆ ಬರೆಯೋ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಅದನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟ್ ಪ್ರತಿಯೊಂದು ಆನ್ಸರ್ಸನ್ನು ಬರಿಬೇಕಾದ್ರೆ ನೀಟಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ನಿಮ್ಮ ಅಂದವಾದ ಬರವಣಿಗೆನೂ ಸಹ ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಹೆಲ್ಪನ್ನು ಮಾಡ್ತದೆ. ಹಾಗಾಗಿ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಮತ್ತು ದುಂಡಾದ ಅಕ್ಷರಗಳಿಂದ ಬರೀರಿ. ಸೊ ಪ್ರತಿ ಮೇನ್ ಆದಮೇಲೆ ನೆಕ್ಸ್ಟ್ ಕ್ವಶನ್ ಮೇನನ್ನು ಹಾಕಿ ತದನಂತರ ಕ್ವಶನ್ ನಂಬರ್ಸನ್ನು ಹಾಕಿ ಆಮೇಲೆ ನೀವು ಆನ್ಸರನ್ನು ಬರೀಬೇಕು. ಮತ್ತು ಇಂಪಾರ್ಟೆಂಟ್, ಈಗ ನೋಡಿ ಇದು 1 ವರ್ಡ್ ಆನ್ಸರ್. ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಸೊ ಅದಕ್ಕೆ ಆನ್ಸರ್ಸ್ಗೆ ಟೈಮ್ ಇದ್ದರೆ ಪೆನ್ಸಿಲಲ್ಲಿ ಅಂಡರ್ಲೈನನ್ನು ಹಾಕಿ, ಆನ್ಸರ್ಗೆ ಇಂಪಾರ್ಟೆಂಟ್ ಆನ್ಸರ್ಗೆ ಅಂಡರ್ಲೈನನ್ನು ಹಾಕಿ ಬರೆದ್ರೆ ಇನ್ನು ಸಹಾಯ ಲೆಟರ್ಗೆ ನೀವೊಂದು ರೀತಿ ಒಳ್ಳೆ ಬೆಸ್ಟ್ ಇಂಪ್ರೆಷನನ್ನು ಕೊಟ್ಟ ಹಾಗೆ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೂ ನೋಡಿ ಈ ರೀತಿ ಅಂಡರ್ಲೈನ್. ಸೊ ಅವರು ಯಾವ ರೀತಿ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಸೊ ಅದು ಒಂದು ಟಿಪ್ಸ್ ಮಕ್ಕಳು, ನಿಮಗೆ ಇಂಪಾರ್ಟೆಂಟ್ ಆನ್ಸರ್. ಏಕೆಂದರೆ ಆಗ ನೀವು ಏನು ಬರೆದಿದ್ರೆ ಅದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಲ್ಲ, ಡೈರೆಕ್ಟ್ ನಾವು ಆನ್ಸರ್ಗೆ ಹೋಗ್ತೀವಿ. ಹಾಗಾಗಿ ಅದು ಸಹ ನಿಮ್ಮ ಮಾರ್ಕ್ಸ್ ಸ್ಕೋರಿಂಗ್ ಆಗಲಿಕ್ಕೆ ಈಸಿ ಆಗ್ತದೆ. ಸೊ ಹಾಗಾಗಿ ಪ್ರತಿ ಪ್ರಶ್ನೆ ಆದಮೇಲೆ ಆನ್ಸರ್ಸನ್ನು ಆದಮೇಲೆ ಒಂದು ಲೈನನ್ನು ಬಿಡ್ತಾ ಹೋಗಿ. ಸೊ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ. ಸೊ ಒಂದು ಅಂಕಕ್ಕೆ ಎಷ್ಟು ಆನ್ಸರ್ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಬರಿತಾ ಹೋಗಿ ಮಕ್ಕಳು. ಈಗ 4 ಅಂಕಕ್ಕೆ ಕೇಳುವ ಪ್ರಶ್ನೆಯನ್ನು 2 ಅಂಕದಲ್ಲೋ 3 ಅಂಕದಲ್ಲೋ ಕೇಳಿದ್ದಾರೆ ಅಂದರೆ ಸೊ ನೀವು ಅಷ್ಟು 10-15 ಪಾಯಿಂಟ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು 3rd ಮೇನಿಗೆ ಬಂದರೆ ಅಲ್ಲಿ 17ನೇ ಪ್ರಶ್ನೆಯಿಂದ 24ನೇ ಪ್ರಶ್ನೆವರೆಗೆ ಪ್ರತಿ ಪ್ರಶ್ನೆಗೆ ಎಷ್ಟಿದೆ? 2 ಅಂಕ ಇದೆ. ಸೊ 2 ಅಂಕಕ್ಕೆ ಮಕ್ಕಳು ನೀವು ಬರಿಬೇಕಾಗಿರೋದು 4ರಿಂದ 5 ಅಂಶ. ಸೊ 4 to 5 ಪಾಯಿಂಟ್ಸು ಎನಫ್. ಸೊ ಅಷ್ಟು ಪಾಯಿಂಟ್ಸ್ ಒಳಗಡೆ ಬರೀರಿ, ನಿಮಗೆ ನೇರವಾಗಿ ಅಂಕಗಳು ಸಿಗ್ತವೆ. ಸೊ ಹಾಗಾಗಿ ನೋಡಿ ಈ ರೀತಿ ಪಾಯಿಂಟ್ಸನ್ನು ಮಾಡಿ. ನೋಡಿ ಇಷ್ಟು ಪಾಯಿಂಟ್ಸ್ ಬರೆಯೋ ಅವಶ್ಯಕತೆನೇ ಇಲ್ಲ. ಸೊ 4ರಿಂದ 5 ಪಾಯಿಂಟ್ಸನ್ನು ಬರೆದ್ರೆ ಸಾಕು ನೋಡಿ ಮಕ್ಕಳ. ನೆಕ್ಸ್ಟ್ ಗೋವಾ ವಿಮೋಚನೆ ಯಾವ ರೀತಿ ಆಯಿತು, ಸೊ ಅದನ್ನು ಸಂಪೂರ್ಣವಾಗಿ ಪಾಯಿಂಟ್ಸ್. ಸೊ ಪಾಯಿಂಟ್ಸ್ ಇಲ್ಲಿ ಇಂಪಾರ್ಟೆಂಟ್. ನೀವು ಪುಟಗಟ್ಟಲೆ 7-8 ವಾಕ್ಯದಲ್ಲಿ ಬರೆದ ರೀತಿ ಬರೀಲಿಕ್ಕೆ ಹೋಗ್ಬಿಡಿ. ಈಗ 19ನೇದು ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು. ಸೊ ಅದು ರಾಷ್ಟ್ರೀಯ ಭದ್ರತೆಯನ್ನು ಕೊಡ್ತದೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆ, ಮಿತ್ರ ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿ ಶತ್ರು ರಾಷ್ಟ್ರಗಳ ಹತ್ತಿಕ್ಕುವುದು, ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ರಾಷ್ಟ್ರಗಳನ್ನು ವಿತರಿಸುವುದು, ಮತ್ತು ವಿಶ್ವಶಾಂತಿ ಮತ್ತು ಸಮಾನತೆ. ಸೊ ಈ ರೀತಿ ಪಾಯಿಂಟ್ಸನ್ನು ಬರೆದ್ರೆ ಸಾಕು ಮಕ್ಕಳ. ಸೊ 2 ಅಂಕದ ಪ್ರಶ್ನೆಗಳಿಗೆ ನಿಮಗೆ 4ರಿಂದ 5 ಪಾಯಿಂಟ್ಸ್ ಸಾಕು. ಸಮ್ಟೈಮ್ಸ್ ಏನು ಮಾಡ್ತಾರೆ, ಡಿಫ್ರೆನ್ಸಸನ್ನು ಕೇಳ್ತಾರೆ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಅಥವಾ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು. ಸೊ ಅವುಗಳಿಗೆ ಕೇಳಿದಾಗ ಸೊ ಈ ರೀತಿ ಲೈನನ್ನು ಹಾಕಿ ಪ್ರತಿಯೊಂದಕ್ಕೂ ಪಾಯಿಂಟ್ಸನ್ನು ಬರಿತಾ ಹೋಗಿ ಮಕ್ಕಳು. ಹಾಗಾಗಿ ಪೂರ್ಣ ಅಂಕಗಳು ನಿಮಗೆ ಸಿಗ್ತದೆ. ಸೊ ಇದಿಷ್ಟು ನಿಮಗೆ ನೋಡಿ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ನಿಮಗೆ 3rd ಮೇನಿಗೆ ಬಂದಾಗ ಸೊ ಮತ್ತೆ ಮೇನನ್ನು ಹಾಕಿ ಕ್ವಶನ್ ನಂಬರ್ 25 ಕ್ವಶನ್ ನಂಬರ್ 33
ನಿಮಗೆ 3 ಅಂಕದ ಪ್ರಶ್ನೆಗಳು ಬರ್ತವೆ. ಆಪ್ಷನ್ಸ್ ಇದ್ದಾಗ ನಿಮಗೆ ಯಾವುದು ಸರಿಯಾಗಿ ಆನ್ಸರ್ಸ್ ಗೊತ್ತಿರ್ತದೆ ಅದನ್ನು ಆಯ್ಕೆ ಮಾಡಿಕೊಂಡು ಬರೀರಿ ಮಕ್ಕಳ. ಸೊ ಎಕ್ಸಾಮ್ ಬಹಳಷ್ಟು ಈಸಿಯಾಗಿರುತ್ತೆ. ನೀವು ಕಾಮಾಗಿರಿ. ಸೊ ಹೆಚ್ಚು ಟೆನ್ಷನ್ ಆಗಲಿಕ್ಕೆ ಹೋಗಲೇಬೇಡಿ. ಸೊ ಕಾಮ್ನೆಸ್ ಇದ್ದಷ್ಟು ಬಹಳ ಒಳ್ಳೆಯದು. ಸೊ ಬೆಳಗ್ಗೆ 7 ಗಂಟೆ ಮೇಲೆ ಏನನ್ನೂ ಹೊಸದಾಗಿ ಓದ್ಲಿಕ್ಕೆ ಹೋದ್ಬಿಡಿ. ಜಸ್ಟ್ ಏನು ಓದಿದ್ರು ಅದನ್ನು ಜಸ್ಟ್ ರಿವೈಸ್ ಮಾಡ್ಕೊಳ್ಳಿ. ಮೈಂಡನ್ನು ಕಾಮಾಗಿ ಫ್ರೀಯಾಗಿ ಇಟ್ಕೊಳ್ಳಿ. ಸೊ ಆಗ ನಿಮಗೆ ನಾಳೆ ಇನ್ನು ಕೇವಲ 2 ಗಂಟೆಗಳಿದ್ದಾಗ ಎಕ್ಸಾಮನ್ನು ಅಟೆಂಡ್ ಮಾಡ್ಲಿಕ್ಕಾಗುತ್ತೆ. ನೀವು ಎಕ್ಸಾಮ್ ಬೆಲ್ ಹೊಡೆಯೋ ತನಕನೂ, ಹಾಲ್ ಬೆಲ್ ಹೊಡೆಯೋ ತನಕ 10 ಗಂಟೆ ತನಕಲೂ ನೀವು 9 ಗಂಟೆವರೆಗೂ ಓದ್ತಾನೆ ಇದ್ದರೆ ಸೊ ನೀವು ಎಲ್ಲವನ್ನ ಕನ್ಫ್ಯೂಷನ್ ಮಾಡ್ಕೊತೀರಾ. ಹಾಗಾಗಿ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಆನ್ಸರ್ಸನ್ನು ಬರೀಲಿಕ್ಕೆ ಈ ರೀತಿ ಬರೆದಾಗ ನಿಮಗೆ ಪೂರ್ಣ ಅಂಕಗಳು ಎಕ್ಸಾಮಲ್ಲಿ ಸಿಗ್ತದೆ ಮಕ್ಕಳ. ಹಾಗಾಗಿ ಆನ್ಸರ್ ಶೀಟನ್ನು ನೋಡ್ಕೊಳ್ಳಿ ಒಂದು ಬಾರಿ. ಅವ್ರು ಯಾವ ರೀತಿ ಬರೆದಿದ್ದಾರೆ, ಆ ಪ್ರಶ್ನೆಗೆ ಯಾವ ರೀತಿ ಪಾಯಿಂಟ್ಸನ್ನು ಬರೆದಿದ್ದಾರೆ, ಅದೇ ರೀತಿ ನಿಮಗೆ ಇದನ್ನು ಬರೀರಿ. ಸೊ ಅದಕ್ಕೆ ನಾನು ಬೋರ್ಡಿಂದ ಬಿಟ್ಟಿರುವಂಥ 2 ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಗಳನ್ನು ಬೋರ್ಡಿಂದ ಬಿಟ್ಟಿರುವಂಥ ಕೀ ಆನ್ಸರ್ಸ್ ಜೊತೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳು. ಸೊ ನೀವು ಆ ವೀಡಿಯೋಸನ್ನು ನೋಡಿಲ್ಲ ಅಂತ ಹೇಳಿದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ಅದರಲ್ಲಿ ಎಲ್ಲ ವೀಡಿಯೋಸ್ ನಾವು ನೀವು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಲಿಲ್ಲ ಅಂದರೆ ಅಲ್ಲಿ ಎಲ್ಲ ವೀಡಿಯೋಸ್ ಲಿಂಕ್ ಇರ್ತದೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದ್ರೂ ಸಹ ನಿಮಗೆ ಸಿಗ್ತದೆ. ಸೊ ಅವುಗಳನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ಇನ್ನು ಉಳಿದಿರೋ ಅಂಥವು 2 ಎಕ್ಸಾಮ್ಸ್ಗಳು ಇದಾದರೆ ಸೋಷಿಯಲ್ ಸೈನ್ಸ್ ಮತ್ತು ಹಿಂದಿ, ಅವಕ್ಕೂ ಸಹ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಫಸ್ಟು ಈ ಎಕ್ಸಾಮನ್ನು ನೋಡಿ. ಕೈಗಾರಿಕಾ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು. ಸೊ ಈ ರೀತಿ ಪಾಯಿಂಟ್ಸ್ ನೀವೇನು ಹೆಚ್ಚು ಬರೆಯಬೇಕಾಗಿಲ್ಲ, ಜಸ್ಟ್ ಪಾಯಿಂಟ್ಸ್ ಈ ರೀತಿ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ಮತ್ತು ಈ ಬಾರಿ ನಿಮಗೆ ಮ್ಯಾಪನ್ನು ಅವರೇ ಕೊಡ್ತಾ ಇದ್ದಾರೆ. ಸೊ ನೀವು ಮ್ಯಾಪ್ ಬಿಡಿಸೋವಂಥ ಅವಶ್ಯಕತೆಗಳು ಇರೋದಿಲ್ಲ ಮಕ್ಕಳ. ಹಾಗಾಗಿ ಇದು ಕರೆಕ್ಟಾಗಿ ಮಾರ್ಕಿಂಗನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 4th ಮೇನಿಗೆ ಬಂದರೆ ನಿಮಗೆ ಹೆಚ್ಚಾಗಿ ಇಲ್ಲಿ ಬರುವಂಥದ್ದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ವಿಫಲವಾಗಲು ಕಾರಣವೇನನ್ನು ಕೇಳ್ತಾರೆ. ಆಮೇಲೆ ತೀವ್ರವಾದಿ ಕೇಳ್ಬೋದು, ಅಥವಾ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕೇಳ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕೇಳ್ಬೋದು. ಹಾಗಾಗಿ ಇವುಗಳ 4 ಅಂಕಕ್ಕೆ ಕೇಳೋದ್ರಿಂದ ಸೊ ಅವರು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಸೊ ಯಾವ ರೀತಿ ಕೊಡುಗೆಗಳನ್ನು ನೀಡಿದ್ದಾರೆ ಅದಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗ್ತದೆ ಮಕ್ಕಳ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಬಂದರೆ ಲಾಸ್ಟಿಗೆ ಬರುವಂಥದ್ದು ಭಾರತದ ನಕ್ಷೆ. ಸೊ ಮಾರ್ಕಿಂಗನ್ನು ನೀಟಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ 23.5 ಡಿಗ್ರಿ ಉತ್ತರ ರೇಖಾಂಶ, ತೂತುಕುಡಿ, ಮುಂಬೈ ಹೈ, ನೆಕ್ಸ್ಟು ಗೋವಿಂದ ಸಾಗರ. ಸೊ ಯಾವುದೇ ಒಂದು ಐ ಕೊಡ್ಬೋದು, 7-8 ಕೊಡ್ತಾರೆ, ಅದರಲ್ಲಿ ನೀವು 5 ಮಾತ್ರ ಮಾರ್ಕಿಂಗಿಗೆ ಇರ್ತದೆ. ಈ ರೀತಿ ನೀವು ಬರೆದ್ರೆ ನೀವು ಸಹ ನಿಮ್ಮ ಈ ಒಂದು ಎಕ್ಸಾಮಲ್ಲಿ 80 ಔಟ್ ಆಫ್ 80 ಅಂಕವನ್ನು ಗಳಿಸೋದು ಬಹಳಷ್ಟು ಸುಲಭ ಆಗ್ತದೆ ಮಕ್ಕಳ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಟ್ರೈ ಮಾಡಿ 80 ಸ್ಕೋರ್ ಮಾಡಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.